ಹೊಳೆನರಸೀಪುರ ಪಟ್ಟಣದ ರಿವರ್ ಬ್ಯಾಂಕ್ ರಸ್ತೆಯ ತಮ್ಮ ನಿವಾಸದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಸುದ್ದಿಗೋಷ್ಠಿ ಆಯೋಜನೆ ಮಾಡಿದ್ದರು. ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಅವರು ನಮ್ಮ ನಾಯಕರು ಹಾಗೂ ನನ್ನ ಮೇಲೆ ಸುಳ್ಳಿನ ಸುರಿಮಳೆಯನ್ನೇ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಸತ್ಯಾಂಶವಿಲ್ಲ, ನನ್ನ ಪಾತ್ರ ಇದೆ ಎಂದು ಸಾಬೀತು ಮಾಡಿದರೆ ಜೂನ್ 4ರಂದು ಜನರ ಆಶೀರ್ವಾದದಿಂದ ಗೆದ್ದರೆ ಅಂದೇ ರಾಜೀನಾಮೆ ನೀಡಿ ರಾಜಕೀಯದಿಂದ ನಿವೃತ್ತಿ ಪಡೆಯುತ್ತೇನೆ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಎಂ ಪಟೇಲ್ ಸವಾಲು ಹಾಕಿದರು. ಪೆನ್ಡ್ರೈವ್ ಹಗರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ SIT ಅವರಿಂದ ತನಿಖೆ ಮಾಡಿಸುತ್ತಿರುವಾಗಲೇ ವಕೀಲ ದೇವರಾಜೇಗೌಡ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೆಸರನ್ನು ಹೇಳಿ ತಾವು ತಪ್ಪಿಸಿಕೊಳ್ಳಲು ಸತ್ಯದ ಮೇಲೆ ಒಡೆದಂತೆ ಹುಸಿ ಸುಳ್ಳುಗಳನ್ನು ಹೇಳುತ್ತಿದ್ದಾರೆ ಎಂದು ತಮ್ಮ ಹಾಗೂ ತಮ್ಮ ನಾಯಕರುಗಳ ಮೇಲೆ ಮಾಡಿದ ಆರೋಪವನ್ನು ಸಾರಸಗಟಾಗಿ ತಳ್ಳಿಹಾಕಿದರು. ಪ್ರಜ್ವಲ್ ಅವರ ಅಶ್ಲೀಲ ವಿಡಿಯೋ ಇರುವ ಪೆನ್ಡ್ರೈವ್ ಅನ್ನು ನೀವು ನಿಮ್ಮ ಮುಖಂಡರಿಗೆ ತಲುಪಿಸಿದ್ದೀರಿ, ಅವರು BJP ಮತ್ತು JDS ಪಕ್ಷವನ್ನು ಅಣಿಯಲು ಅದನ್ನು ಬಳಸಿಕೊಂಡಿದ್ದಾರೆ ಎಂದು ಆರೋಪವಿದೆಯಲ್ಲ ಎಂಬ ಪ್ರಶ್ನೆಗೆ ಪೆನ್ಡ್ರೈವ್ ವಿಚಾರ ನನಗೆ ತಿಳಿದೇ ಇರಲಿಲ್ಲ, ನಮ್ಮ ಕ್ಷೇತ್ರದ ಮತದಾನದ ಮುನ್ನಾ ದಿನ ಟಿವಿಯಲ್ಲಿ ಬಂದಾಗಲೇ ನನಗೆ ಗೊತ್ತಾಗಿದ್ದು ಎಂದು ಸ್ಪಷ್ಟಪಡಿಸಿದರು. ದೇವರಾಜೇಗೌಡ ಹೇಳಿದಂತೆ ನಾನು ಹಾಸನದ ಹೋಟೆಲ್ನಲ್ಲಿ ಯಾರನ್ನೂ ಭೇಟಿ ಮಾಡಿಲ್ಲ, ಹಾಗೇನಾದರೂ ಇದ್ದರೆ ದಾಖಲೆ ತಂದು ಪ್ರದರ್ಶಿಸಲಿ ಎಂದು ಸವಾಲು ಹಾಕಿದರು. ವಕೀಲ ದೇವರಾಜೇಗೌಡ ಈ ಹಿಂದೆ JDS ಮೇಲೆ, ನಂತರ BJP ಮೇಲೆ, ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡುತ್ತಿದ್ದಾರೆ, ಇದರ ಹಿಂದಿನ ಉದ್ದೇಶ ಏನೆಂದು ಯೋಚನೆ ಮಾಡಿದ್ದಲ್ಲಿ ನಿಮಗೆ ಅರ್ಥವಾಗುತ್ತೆ ಎಂದು ಮಾರ್ಮಿಕವಾಗಿ ನುಡಿದರು. ಅವರು ಬಿಡುಗಡೆ ಮಾಡಿರುವ ಆಡಿಯೋ ಕೂಡ ನಕಲಿ, ಅವರೇ ಹೇಳಿರುವಂತೆ ದಾಖಲೆಗಳನ್ನು CBIಗೆ ನೀಡಲಿ, ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಗಲಿ ಎಂದು ಸಲಹೆ ನೀಡಿದರು. ವಕೀಲ ದೇವರಾಜೇಗೌಡರೇ, ನನ್ನ ಬಳಿ ಪೆನ್ಡ್ರೈವ್ ಇದೆ, ಹಾಸನದ NR ವೃತ್ತದಲ್ಲಿ LED ಪರದೆ ಹಾಕಿ ಪ್ರದರ್ಶನ ಮಾಡುತ್ತೇನೆ ಎನ್ನುತ್ತಿದ್ದರು. ಈ ಬಗ್ಗೆ BJP ಮುಖಂಡರಿಗೆ ವಿವರಿಸಿದ್ದೆ, ಆದರೂ ನನ್ನ ದೂರು ಪರಿಗಣಿಸದೆ JDS ಜೊತೆ ಮೈತ್ರಿ ಮಾಡಿಕೊಂಡು JDS ಅಭ್ಯರ್ಥಿಗೆ ಟಿಕೆಟ್ ನೀಡಿದರು ಎನ್ನುತ್ತಿದ್ದರು. ಈ ರೀತಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ತಾಲೂಕು ಕಚೇರಿಯಲ್ಲಿ ಜಮೀನು ದಾಖಲೆಯನ್ನು ಕೊಡಲು ವಿಳಂಬ ಮಾಡುತ್ತಿದ್ದರೆ ಬೇಗ ಕೊಡಿಸಿ ಎಂದು ಹೇಳಿಕೊಂಡು ಹಿಂದೊಮ್ಮೆ ಕಾರ್ತಿಕ್ ನನ್ನ ಭೇಟಿ ಮಾಡಿದ್ದರು, ಅದನ್ನು ಬಿಟ್ಟರೆ ಮತ್ತೆ ಅವರು ನನ್ನ ಬಳಿ ಬಂದಿಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ತತ್ವ ಸಿದ್ಧಾಂತ ಇಟ್ಟುಕೊಂಡು ರಾಜಕೀಯಕ್ಕೆ ಬಂದಿದ್ದೇನೆ ಮತ್ತು ಅಮ್ಮ ಅಕ್ಕನ ಜೊತೆ ಬೆಳೆದಿರುವ ನಾನು ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ನಾನು ಪೆನ್ಡ್ರೈವ್ ಯಾರಿಗೂ ಸಿಗದಂತೆ ನಾಶ ಮಾಡುತ್ತಿದ್ದೆ ಎಂದರು. ಹಾಸನ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಈ ಬಾರಿ ನಾನು ಗೆಲ್ಲುವುದು ನಿಶ್ಚಿತವೆಂದು ವಿಶ್ವಾಸದಿಂದ ನುಡಿದರು. ಅದೇ ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ, ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ. 4 ಗಂಟೆಗೆ ನಾನು ಪ್ರೋಗ್ರಾಮ್ಗಳನ್ನು ಮುಗಿಸ್ಕೊಂಡು ಮನೇಲಿ ಕೂತಿದ್ದೆ, ನಾನು ಈ ರೀತಿ ಫೋನಲ್ಲಿ ಸ್ಕ್ವಾಡ್ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ, ನಿಮ್ದೇನೋ ಬರ್ತಿದ್ದೆ, ಅವ್ರು ಕಾಲ್ ಮಾಡಿದ್ರು ನನಗೂ ನಮಸ್ಕಾರ. ಅದ್ರ ಮೇಲೆ ನಾನು ನೋಡಿದಾಗಲೇ ಗೊತ್ತಾಗಿದ್ದಂಗೆ ಇಷ್ಟು ದಿವಸ ಇದ್ದಾರೆ. 27 ಆಯ್ತು ಚುನಾವಣೆ, ಇದೆಲ್ಲ ರಗಳೆ ಸ್ಟಾರ್ಟ್ ಆಗಿ ಆಗ್ಲೇ ಆಯ್ತು. ಇವತ್ತು 7ನೇ ತಾರೀಕು, 12ನೇ ದಿವಸದಿಂದ ಇದು ನಡೀತಾ ಇದೆ. ಎಷ್ಟು ದಿನ ಆದ್ಮೇಲೆ ಇವತ್ತೇನಕ್ಕೆ ನನ್ನ ಹೆಸರು ತಗೊಂಡಿವ್ರು? ಏನಾದ್ರು ತಪ್ಪನಿದ್ರೆ ಮತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ. ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟೆಲ್ ಯಾವ್ದೋ ಹೆಸರು ತಗೊಂಡು ಹೋಟ್ಲ್ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾರೆ? ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಇವರು? ಕಾರ್ತಿಕ್ ನಿಮ್ಮನ್ನು ಭೇಟಿ ಆಗಿದ್ರು ಅಂತ ಹೇಳಿದ್ದಾರೆ. ಕಾರ್ತಿಕ್ ಅವರು ನನಗೆ ಕಳೆದ MLA ಚುನಾವಣೆಗೆ ನಾನು ಭೇಟಿ ಆಗಿದ್ದು ನಿಜ. ಯಾವ ವಿಷಯಕ್ಕೆ ಆಗಿದ್ದು? ಜಮೀನ್ ವಿಷಯ ಭೇಟಿ ಆಗಿದ್ದೆ. ಈ ವಿಷಯವಾಗಿ ಸುಮ್ಮನೆ ನನಗೆ ಅವ್ರ ಮೇಲೂ ದೂರದಲ್ಲ, ಯಾರ ಮೇಲೂ ದೂರದಲ್ಲ, 100% ಸುಳ್ಳು. ಅವ್ರ ವಿಷಯ ನನಗೆ ಭೇಟಿನೂ ಆಗಿಲ್ಲ, ಈ ವಿಷಯ ಬಗ್ಗೆ ನನಗೆ ಪ್ರಸ್ತಾಪನೆ ಆಗಿಲ್ಲ. ನಾನು ನಿಮ್ಗೆ ಎಷ್ಟು ಮಾಧ್ಯಮದವ್ರಿಗೆ ಗೊತ್ತು, ದೇವರಾಜೇಗೌಡರಿಂದಾನೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ, ಟಿವಿಲಿ ಬಿಡ್ತೀನಿ, ಅಲ್ಲಿ ಬಿಡ್ತೀನಿ, ಎಲೆಕ್ಟ್ರಿಸಿಟಿ ಬಿಡ್ತೀನಿ, ಅದೇನ್ ಟಿವಿ ಮುಖಾಂತರ ನೋಡಿ ಅಷ್ಟೇ ಸಹ ಮಾಹಿತಿ ನಮಗೂ ಗೊತ್ತಿರೋದು. ಸರ್ ಆಮೇಲೆ ಇನ್ನೊಂದು ಹೇಳಿದರೆ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಹೇಗೆಲ್ಲ ಹೋಯ್ತು ಪೆನ್ಡ್ರೈವ್ ಅನ್ನೋದನ್ನು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್. ಅದೆಲ್ಲ 100% ತನಿಖೆಗೆ ನಾನು ಸಿದ್ಧ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಯಾವ ತನಿಖೆ ಸ್ವಲ್ಪ ನಾನು ಸಿದ್ಧ. ದೇವರಾಜೇಗೌಡರ ಹಿಂದೆ ಕಾಂಗ್ರೆಸ್ ಅಲ್ಲಿ ಭಿನ್ನಯ ಲೀಡರ್ ಆಗಿತ್ತು. ಆ ಸಂದರ್ಭದಲ್ಲೂ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಪರಿಚಯ ಏನಾಗಿದೆ? ನನಗೆ ಯಾವಾಗ ಪರಿಚಯ ಇದ್ದಿದ್ದು ಇವರು ಅಂತ ಹೇಳಿದ್ರೆ, ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ, ಅವಾಗ ಒಂದ್ಸಲಿ ಕರೆ ಮಾಡಿದ್ರು. ಅದು ಯಾವ್ದು ನನಗೆ ಡಾಕ್ಯುಮೆಂಟೇಶನ್ ಇದ್ರಲ್ಲಿ ಕೊಡಿಸ್ತಾ ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ, ನೀವು ಕೊಡಿಸಿ ಅಂತ ಇವರಾಗಿ ನನಗೆ ಕರೆ ಮಾಡಿದ್ಬಿಟ್ರೆ, ಇವತ್ತು ಫೋನ್ ನಂಬರ್ ಸಹ ನನ್ನ ಫೋನಲ್ಲಿ ಇಲ್ಲ. ಅವರು ನಾನು ಎದುರಿಗೂ ಸಿಕ್ಕರು ಸಹ ನಾನು ಮಾತಾಡಿದ್ದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೇವರಾಜೇಗೌಡರು ಯಾವಾಗ ಭೇಟಿ ಮಾಡಿ ಫೋನಲ್ಲಿ ಮಾತುಕತೆ ನಡೆಸಿದ್ರೆ ಈ ವಿಡಿಯೋ ಅಥವಾ ಇಲ್ಲ ಅವರೇನೋ ಏನು ಹೇಳ್ತಾರಲ್ಲ, ಒಂದು ತತ್ವ ಸಿದ್ಧಾಂತ ಇದ್ದ ರಾಜಕಾರಣಿನೋ ವಕೀಲರು ನನಗೆ ಗೊತ್ತಿಲ್ಲ. ಅವರು ಹಿಂದೂ ಸಲ್ಲದ ನನ್ನ ಮೇಲೆ ಆರೋಪ ಮಾಡ್ತಾರೆ, ಅದು ನಾನು ಅವ್ರ ಮೇಲೆ ಆರೋಪ ಮಾಡಕ್ಕೆ ಇಷ್ಟ ಇಲ್ಲ. ಅವ್ರು ಯಾವತ್ತೂ ನನಗೆ ಈ ವಿಷಯದಲ್ಲಿ ಮಾತಾಡಿಲ್ಲ, ನನಗೆ ಇದ್ರ ಬಗ್ಗೆ ಚರ್ಚೆ ಅವರು ಮಾಡಿದ್ವಿ. ಪುಟ್ಟರಾಜು ಅನ್ನೋರು ಶ್ರೇಯಸ್ ಪಟೇಲ್ ಸೇರಿ ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ,
ಪುಟ್ಟಿಯಣ್ಣ ಅವರು ನಮ್ಗೆ ಒಂದು ಮಂಚೂರಿ ನಾಯಕರು ನಮ್ಮ ಹೊಳೆನ್ಸ್ಪುರ ತಾಲೂಕಿನಲ್ಲಿ ಅವ್ರ ಹೆಸರು ಕಪ್ಪು ಮಸಿ ಬಳಿಯಕ್ಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ. ಅದ್ ಬಿಟ್ರೆ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆ ಗೆಲ್ಲಿಸ್ಕೋಬೇಕು, ನಾನು ಯಾಕಂದ್ರೆ ಈ ಹೊಳೆನ್ಸ್ಪುರ ಕ್ಷೇತ್ರದ ಜವಾಬ್ದಾರಿ ನಾನು ಅವ್ರಿಗೆ ಕೊಟ್ಟಿದ್ದೆ, ನಾನು ಬೇರೆ ತಾಲೂಕು ಹೋಗ್ಬೇಕು ಅಂತ. ಅವ್ರು ಹಾಗಾಗಿ ಹಳ್ಳಿಯಲ್ಲಿ ತಿರ್ಗೋದು, ಹೋಬಳಿ ಒಳಗೆ ತಿರ್ಗೋ ಅಂತ ಅವ್ರಿಗೆ ಆ ತಲೆ ಬಿಸಿ ಅವರಿದ್ರು. ಅವ್ರಿಗೆ ಯಾಕೆ ಬೇಕಿವೆಲ್ಲ? ಅದೆಲ್ಲ ಸುಳ್ಳು. ಅವರು 100% ಅದೆಲ್ಲ ಸುಳ್ಳು. ನಾನಂತೂ ಅದನ್ನ ಒಪ್ಕೊಳ್ಳೋದು. ಇನ್ನೊಂದು ಈಗ ಹೋಟೆಲ್ ಹೆಸರು ಹೇಳ್ತಿದಾರಲ್ಲ, ಎಲ್ಲ ಅಥವಾ ಇನ್ನೆಲ್ಲೋ ಆಕಸ್ಮಿಕವಾಗಿ ಅಥವಾ ಈ ತರ ನಮ್ಗೆ ತೊಂದರೆ ಆಗಿದೆ ಅಂತ ಯಾರಾದ್ರೂ ಸಂತ್ರಸ್ತರು ತಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದ್ರೆ ನಾನು ಹೇಳ್ತೀನಲ್ಲ, ನನಗೆ ಕರೆ ಮುಖಾಂತರನಾಗಿರ್ಬೋದು, ವೈಯಕ್ತಿಕವಾಗಿ ಸಿದ್ಧಾಗಿರ್ಬೋದು, ಯಾವ ಸಂತ್ರಸ್ತರು ಮಾಡಿಲ್ಲ. 100% ಇದು ನಾನು ಅನ್ಅಫಿಷಿಯಲ್ ಆಗಿ ಮಾತಾಡ್ತಾರೆ. ಭಗವಂತ ನನಗೆ ಶುದ್ಧ ಸುಳ್ಳು ನನ್ನ ಆರೋಪ ಮಾಡ್ತಾರೆ. ಯಾವ ಸಂತ್ರಸ್ತ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರ್ಬೇಕು? ಯಾರೊಬ್ರು ಅವ್ರು ಸಹ ಅವ್ರು ಸಹಾಯ ಮಾಡಿ ಅಂತ ಯಾರು ಫೋನ್ ಮಾಡಿಲ್ಲ. ಆ ಹೋಟ್ಲು ಅದೆಲ್ಲ ಹಸಿ ಸುಳ್ಳು. ನಾನು ಇಷ್ಟು ಮಟ್ಟಿಗೆ ರಾಜಕಾರಣದ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು ಹಿಂಗೊಬ್ರ ಮೇಲೆ ಇಷ್ಟು ದೊಡ್ಡ ದೊಡ್ಡ ಆರೋಪ ಸುಳ್ಳು ಮಾಡ್ತಾರೆ. ನಾನು ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ. ಅದು ಯಾರೋ ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ. ಇವರು ರಾಜಕಾರಣಿ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ವಕೀಲರು ಅಂತಾರೆ. ನನಗೆ ಕನ್ಫ್ಯೂಷನ್. ನಾನು ಹೇಳ್ದಲ್ಲ, ಅವ್ರು ಯಾವ ಪಾರ್ಟಿ ಇದ್ರೆ ನನಗಂದ್ರೆ ಕನ್ಫ್ಯೂಷನ್ ಇದೆ. ಒಂದೊಂದ್ಸಲಿ ಒಂದೊಂದು ಪಕ್ಷದ ತರ ಮಾತಾಡ್ತಾರೆ. ನಿನ್ನೆ ಎಲ್ಲ ಪ್ರೋ JDS ಮಾತಾಡೋರು, ಇಷ್ಟ ದಿವಸ ಪ್ರೋ ಕಾಂಗ್ರೆಸ್ ಮಾತಾಡೋರು, ಅದಕ್ಕಿಂತ ಮುಂಚೆ ಬಿಜೆಪಿ ಅನ್ನೋರು, ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಗಿದ್ದವ್ರು. ಇದೆಲ್ಲ ರಾಜಕೀಯದ ಷಡ್ಯಂತ್ರ. ಅಲ್ಲಿ ಒಳೊಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಜನ ಕುಸ್ಕುಸು ಅಂತ ಏನೋ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆನೂ ನನಗೆ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ ತಪ್ಪಿಸುವಂತ ಕೆಲಸವನ್ನ ಈ ಜವಾಬ್ದಾರಿನ ಇವ್ರು ವಹಿಸ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸಿದೆ. DK ಶಿವಕುಮಾರ್ ಮೇಲೆ ನೇರ ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ನಾಯಕರ ಮೇಲೆ. ನಾನು ಅದನ್ನು ನೋಡಿದೆ. ಅದು 100% ಸುಳ್ಳು. ಅವರೇ 2ನೇ ಹಂತದ ಚುನಾವಣೆಯಲ್ಲಿ ಅವರು 25% ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಆ ಬಗ್ಗೆ ಗಮನ ಹರಿಸಿದ್ದಾರೆ. ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗಿದೋಗಿದೆ. ಅವ್ರು ಈ 2ನೇ ಹಂತದ ಚುನಾವಣೆಯಲ್ಲಿ ಬಿಸಿ ಆಗಿದೆ. ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರದ ಚುನಾವಣೆ ಮುಗಿದೋಗಿದೆ, ಎಲ್ಲ ಆಗೋಗಿದೆ, ಅವ್ರೇನು ಇದನ್ನ ತಲೆ ಕೆಡಿಸ್ಕೊಡ್ತಾರೆ? ಅದೆಲ್ಲ ಸುಳ್ಳು. ಆಮೇಲೆ ಅವರು ಹೇಳಿದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರ ನಾವೆಲ್ಲ ಬದ್ಧವಾಗಿದ್ದೀವಿ. ಯಾವ ತನಿಖೆ SIT ಆಗಿರ್ಬೋದು, CBI ಆಗಿರ್ಬೋದು, ಇನ್ನೊಂದು ಸರ್ಕಾರ ತೀರ್ಮಾನ ಮಾಡ್ತಾರೆ. ಸರ್ಕಾರ ತೀರ್ಮಾನ ನಾವೆಲ್ಲರೂ ತಲೆ ಬಾಗಲೇಬೇಕಲ್ವ? ಕರ್ನಾಟಕದ ಅದೆಲ್ಲ ಸುಳ್ಳು. ಸುಮ್ಮನೆ ನಾವು ಯಾರ ಮೇಲೂ ಅವರೇನೋ ಆರೋಪ ಮಾಡ್ತಾರೆ, ನಾನು 3 ಜನದ ಮೇಲೆ ಆರೋಪ ಮಾಡ್ಬೋದು. ಅದೆಲ್ಲ ಸುಳ್ಳು. ನಾನು ಒಬ್ಬ ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು. ಆ ರೀತಿ ಯಾರು ನಮ್ಗೆ ಅದೆಲ್ಲ ಮಾಡಿ ಇದು ನಿನ್ನೆಯಿಂದಾನೇ ಈ ಹೆಸರು, ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿತ್ತು. ಇಷ್ಟು ದಿವಸ ಇದು ಇಲ್ಲೇ ಇರ್ಲಿಲ್ಲ. ನಾನು ಪಾಪ ಮಾಧ್ಯಮದವ್ರು ಕೇಳಿದಾಗ ನನಗೆ ಇದ್ರ ಬಗ್ಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊರತು ನಾನು ಯಾವತ್ತು ಪ್ರತಿಕ್ರಿಯಿಸಿಲ್ಲ. ಇದ್ದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನು ತಗೊಂಡಿದ್ದಾರೆ ಅಂದ್ರೆ ನನಗೊಂದು ಆಶ್ಚರ್ಯ ಆಯಿತು. ಇನ್ನಷ್ಟು ದಾಖಲೆ ಪುರಾವೆಗಳು, ಸಾಕ್ಷಿಗಳಿದೆ. DK ಶಿವಕುಮಾರ್ ಇರ್ಬೋದು, ಶ್ರೇಯಸ್ ಪಟೇಲ್ ಹೋಟೆಲ್ ಈ ತರದೆಲ್ಲ ಹೇಳ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಬಿಡ್ಲಿ, ಅವ್ರು ಹೇಳಿದ ಕಡೆ ನಾನೇ ಬರ್ತೀನಿ. ನಾನು ಚರ್ಚೆಗೆ ಸಿದ್ಧನಿದ್ದೀನಿ. ನನ್ನ ಮುಂದೆ ಕೂತ್ಕೊಂಡು ನನಗೆ ದಾಖಲೆ ತೋರಿಸ್ಲಿ. ಇಂಥ ಕಡೆ ಹೋಗಿದ್ಯಾ, ಇಂಥ ಭೇಟಿ ಮಾಡಿ ತೋರಿಸ್ಲಿ. ನಾನು ಸಿದ್ಧ, ಅದಕ್ಕೆ ಚರ್ಚೆಗೂ ಸಿದ್ಧ. ನಾನು ಒಪ್ಕೊಂತೀನಿ ಹಂಗೇನಾದ್ರು ಮಾಡಿದ್ರೆ. ಇವ್ರು ಏನು ಆರೋಪ ಇಲ್ಲ. ಈಗ ನಾನೇ ಹೇಳಿದ್ನಲ್ಲ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ, CCTV ಇರ್ತದೆ, ಅದು ಹೈವೇ ಬೇರೆ ಇದೆ. ಹಾಗೂ ಹೋಗಿ ಬಂದಿರೋದೆಲ್ಲ ಗೊತ್ತಾಗ್ತದೆ. 30 days CCTV ಸರ್ವೆಲೆನ್ಸ್ ಸಿದ್ಧೇ ಇರ್ತದೆ. ಯಾವುದೇ ಒಂದು ಇದಾಗಿದ್ರೆ, ಒಂದು CCTV ಅನ್ನೋದು ಇದಿದ್ರೆ ತೆಗಿಸ್ಲಿ, ನೋಡ್ಲಿ. ಅದ್ರ ನಾನು ಬಂದಿದ್ರೆ ಆಗ್ಲಿ. ಸರ್, ಒಂದಿಷ್ಟು ಆಡಿಯೋಗಳನ್ನು ಬಿಟ್ಟಿದ್ದಾರೆ. ಶಿವರಾಮೇಗೌಡರು, DK ಶಿವಕುಮಾರ್ ಅವ್ರು ಮಾತಾಡೋರೆ ಅದೇ ನಿಜ ಆಡಿಯೋ ನಾನು ತೋರಿಸ್ಕೊಂಡಿಲ್ಲ. ಅದೇನಾದ್ರೆ ಅದನ್ನು ನಾನು ಸೃಷ್ಟಿ ಮಾಡಿರ್ಬೋದು ಅಂತ ನಾನು ಅನ್ಕೊಂತೀನಿ.